ಗೋಮಾಂಸ ಸಾಗಾಟದ ಲಾರಿಗೆ ಬೆಂಕಿ ಬಿದ್ದಿರುವಂತಹ ಸುದ್ದಿ ಬೆಳಗಾವಿನಲ್ಲಿ ನಡೆದಿದೆ. ಇದು ಚಿಕ್ಕೋಡಿಯ ಸುದ್ದಿ. ಬನ್ನಿ ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಡು ಬರೋಣ. ಎಸ್, ಗೋಮಾಂಸ ಸಾಗಾಟ ಲಾರಿಗೆ ಬೆಂಕಿ, ಬೆಳಗಾವಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಇದು ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ. ಗೋವುಗಳ ರಕ್ಷಣೆಗಾಗಿ ಕಾರ್ಯಕರ್ತರ ಪ್ರತಿಭಟನೆ ನಡೆದಿದೆ. ಕಾರ್ಯಕರ್ತರು ಅಂತಂದ್ರೆ ಗೋರಕ್ಷಣೆಯ ಕಾರ್ಯಕರ್ತರು ಅಂತ ಒಂದಷ್ಟು ಜನ ಇದ್ದಾರೆ. ಅವರುಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಎಚ್ಪಿ ಇಂದ ಬಜರಂಗ ದಳದ ಕಾರ್ಯಕರ್ತರು, ಅಂದ್ರೆ ವಿಎಚ್ಪಿ ಮತ್ತು ಬಜರಂಗ ದಳ ಈ ಎರಡು ಹಿಂದೂ ಕಾರ್ಯಕರ್ತರ ತುಕಡಿಗಳು, ಈ ಎರಡು ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇಬ್ಬರು ವಶಕ್ಕೆ, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆಯಾ ನೋಡಬೇಕು. ಬಟ್ ಕಾನೂನಿನ ಕೈಗೆ ಸಿಗದಂತಹ ಭ್ರಷ್ಟ ಸಾಗಾಟಗಾರರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಗೋಮಾಂಸ ಸಾಗಾಟದ ವಿಚಾರವಾಗಿ ಇದೀಗ ಬಹಳ ಟ್ರೆಂಡ್ ಇದು. ಒಂದಷ್ಟು ಜನ ಗೋಮಾಂಸವನ್ನ ಮಾರಾಟ ಮಾಡಬಾರದು ಅಂತ ಹೇಳ್ತಾರೆ. ಗೋವನ್ನ ಮಾರಾಟ ಮಾಡುವಂಥದ್ದು ಸರಿಯಲ್ಲ ಅನ್ನುವಂತಹ ಮನೋಭಾವನೆಯಿಂದ ಮಾತನಾಡ್ತಾರೆ. ಮತ್ತೊಂದಷ್ಟು ಜನ ಮಾಂಸ ತಿನ್ನುವಂತಹದ್ದು ಅವರವರ ಆರೋಗ್ಯಕ್ಕೆ ಅಥವಾ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತ ಮಾತಾಡ್ತಾರೆ. ಆದ್ರೆ ಯಾವುದೋ ಒಂದು ಲಾರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ವಿಎಚ್ಪಿ ಅಂಡ್ ಹಿಂದೂ ಕಾರ್ಯಕರ್ತರುಗಳು ಮಾಡಿದ್ದಾರಂತೆ. ಗೊತ್ತಿಲ್ಲ ಇದ್ರ ಮೇಲಗಡೆ ಯಾವ ರೀತಿ ಕಾನೂನಿನ ಪರಿಣಾಮ ಬೀರ್ತದೆ ಅಂತ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದ ಬಳಿ ಅಕ್ರಮವಾಗಿ ಗೋಸಾಗಾಟ ಅಥವಾ ಗೋಮಾಂಸವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿಗೆ ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಬೆಂಕಿ ಹಚ್ಚಿದ ಘಟನೆ ಬೆಳಕಿಗೆ ಬಂದಿದೆ. ನೀವು ನೋಡ್ತಾ ಇದ್ದೀರಿ. ಕುಡ್ಚಿ ಪಟ್ಟಣದಿಂದ ಹೈದರಾಬಾದ್ನ ಕಡೆಗೆ ತೆರಳುತ್ತಾ ಇದ್ದಂತಹ ಗೋಮಾಂಸ ತುಂಬಿದಂತಹ 4 ಲಾರಿಗಳಲ್ಲಿ ಒಂದನ್ನ ತಡೆದು ಪರಿಶೀಲಿಸಿದಾಗ ಗೋಮಾಂಸ ಸಾಗಾಟ ಮಾಡ್ತಾ ಇರುವಂತಹದ್ದು ಬೆಳಕಿಗೆ ಬಂದಿದೆ. ಇದರಿಂದ ರೊಚ್ಚಿಗೆದ್ದಂತಹ ಕಾರ್ಯಕರ್ತರು ಲಾರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ನೈತಿಕ ಪೊಲೀಸ್ಗಿರಿ ಇದೆಯಲ್ಲ, ದಿಸ್ ಇಸ್ ಟೂ ಮಚ್. ಸಮಾಜಘಾತಕ ಕ್ರಿಯೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಜನ ಈ ಸುದ್ದಿಗೆ ಸಂಬಂಧಪಟ್ಟಂಗೆ ನಮ್ಮನ್ನು ಬೈಬೋದು. ಬಟ್ ವಾಸ್ತವ ಏನಪ್ಪಾ ಅಂತ ಹೇಳಿದ್ರೆ, ಲಾರಿ ಯಾರದು? ಮಾಲೀಕಂದೇನಾ ಅಥವಾ ಪಾಪ ಇನ್ಯಾವುದೋ ಬಡ ಲಾರಿ ಡ್ರೈವರ್ಗೆ ಬುಕ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ರ ಗೊತ್ತಿಲ್ಲ. ನೀವ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಿ? ಅದಕ್ಕೆ ಅಂತೇಳಿ ಕಾನೂನಿದೆ, ಪೊಲೀಸರಿದ್ದಾರೆ. ನೀವು ತಡೆಗಟ್ಟಿದ್ ಸರಿ, ಪ್ರತಿಭಟನೆ ಮಾಡ್ತಾ ಇರೋದ್ ಸರಿ, ಆದ್ರೆ ಬೆಂಕಿ ಹಚ್ಚದಿದೆಯಲ್ಲ, ನೋ, ದಿಸ್ ಇಸ್ ರಾಂಗ್. ಘಟನೆಗೆ ಸಂಬಂಧಪಟ್ಟಂತೆ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಕಾರ್ಯಕರ್ತರಿಗೆ ಗೋಮಾಂಸ ಸಾಗಾಟದ ಬಗ್ಗೆ ಮೊದಲೇ ಮಾಹಿತಿ ತಿಳಿದಿತ್ತು. ಅದರಂತೆ ಐನಾಪುರ ಗ್ರಾಮದ ಬಳಿ ಲಾರಿಯನ್ನ ತಡೆದ್ರು. ಏನು ಲಾರಿ ನಂಬರ್ ಏನು? KA 71 2045 2045 ಸಂಖ್ಯೆಯ ಲಾರಿಯಲ್ಲಿ ಗೋಮಾಂಸ ಸಾಗಾಟ ಮಾಡ್ತಾ ಇರುವಂತಹದ್ದು ಖಚಿತವಾದ ನಂತರ ಕಾರ್ಯಕರ್ತರು ಲಾರಿಗೆ ಬೆಂಕಿ ಹಚ್ಚಿದ್ರು. ಘಟನೆಯಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅಥಣಿ ಡಿವೈಎಸ್ಪಿ ಮತ್ತು ಕಾಗವಾಡ ಪೊಲೀಸರು ಲಾರಿಯಲ್ಲಿ ಇದ್ದಂತಹ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನ ಕರೆಸಲಾಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಸದ್ಯ ಈ ಘಟನೆ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದೂರು ಕೂಡ ದಾಖಲಾಗಿದೆ.
ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಐನಾಪುರ ಗ್ರಾಮದ ಬಳಿ ಗೋಮಾಂಸ ಸಾಗಿಸ್ತಾ ಇದ್ದಂತಹ ಲಾರಿಗೆ ಬೆಂಕಿ ಹಚ್ಚಲಾಗಿದೆ ಅಥವಾ ಸಾಗಾಟಕ್ಕೆ ಪ್ರತಿಭಟನೆಯ ಮೂಲಕವಾಗಿ ಬೆಂಕಿ ಹಚ್ಚಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶಶಿಕಾಂತ್ ಪುಂಡಿಪಲ್ಲೆ, ವರದಿಗಾರ. ಎಸ್ ಶಶಿಕಾಂತ್, ವಾಟ್ ಇಸ್ ದಿಸ್, ಏನಾಗ್ತಾ ಇದೆ ಅಲ್ಲಿ? ಎಸ್ ವೀರೇಶ್, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದ ಬಳಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಂದ ಲಾರಿಗೆ ಬೆಂಕಿ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಪಟ್ಟಣದ ಕುಡ್ಚಿ ಪಟ್ಟಣದಿಂದ ಹೈದರಾಬಾದ್ ಕಡೆ ತೆರಳುತ್ತಿದ್ದ ಗೋಮಾಂಸ ತುಂಬಿಕೊಂಡು 4 ಲಾರಿಗಳು ಮಾಹಿತಿಯನ್ನು ಸಿಗುತ್ತೆ ಅಂತೆ. ಸಿಕ್ಕ ಹಿನ್ನೆಲೆಯಾಗಿ ಅಲ್ಲಿ ಬಂದು ಗಾಡಿಗಳನ್ನು ಚೆಕ್ ಮಾಡುವ ಮುಖಾಂತರ ಅಲ್ಲಿ ಕಾರ್ಯಕರ್ತರು ಮುಂದಾಗಿರ್ತಾರೆ. ಚೆಕ್ ಮಾಡಿದಾಗ ಒಂದು ಲಾರಿನಲ್ಲಿ ಶಶಿಕಾಂತ್ 4 ಲಾರಿನಲ್ಲಿ ಈ ಮುಂಚೆನೆ ಅವ್ರಿಗೆ ಮಾಹಿತಿ ಇತ್ತು 4 ಲಾರಿಗಳಲ್ಲಿ ಗೋಮಾಂಸ ಹೋಗ್ತಾ ಇದೆ ಈ ರೋಡಲ್ಲಿ ಅಂತ. 4 ಲಾರಿಯಲ್ಲಿ ಗೋಮಾಂಸ ಹೋಗ್ತಾ ಇದೆ ಅನ್ನುವಂತ ಮಾಹಿತಿ ಮೇರೆಗೆ ಅವರು ಅಲ್ಲಿ ಬಂದು ಎಲ್ಲಾ ಗಾಡಿ ಚೆಕ್ ಮಾಡ್ತಿರುವಾಗ ಒಂದೇ ಗಾಡಿ ಸಿಕ್ಕಾಗ ಆ ಗಾಡಿಗೆ ಅಲ್ಲಿಂದ ಸಾಕಷ್ಟು ಅದ್ರ ಒಳಗಡೆ ಗೋಮಾಂಸ ಇರುವುದನ್ನು ಕಂಡು ಅಲ್ಲಿಯ ಜನರು ಆಕ್ರೋಶಗೊಂಡು ಲಾರಿಗೆ ಬೆಂಕಿಯನ್ನು ಹಚ್ಚೋಕೆ ಮುಂದಾಗ್ತಾರೆ. ಹೀಗಾಗಿ ಅಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿನೇ ನಿರ್ಮಾಣವಾಗಿರುವುದರಿಂದಾಗಿ ಅಲ್ಲಿ ನೈತಿಕ ಪೊಲೀಸ್ಗಿರಿ ಬಗ್ಗೆ ಏನ್ ಹೇಳ್ತೀರಿ? ನೈತಿಕ ಪೊಲೀಸ್ಗಿರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅದು ಕಾನೂನು ಪ್ರಕಾರ ಅಲ್ಲಿ ಸಿಕ್ಕಿರುವಂತ ಲಾರಿಯನ್ನು ಪೊಲೀಸರಿಗೆ ಒಪ್ಪಿಸಿ ಕಾನೂನು ಪ್ರಕಾರ ಅವರಿಗೆ ಶಿಕ್ಷಿಸಬಹುದಾಗಿತ್ತು. ಆದ್ರೆ ಯಾವುದೇ ಕಾನೂನು ತಮ್ಮ ಕೈಗೆ ತಗೊಂಡು ಇಲ್ಲಿ ಈ ರೀತಿ ಒಂದು ಕೃತ್ಯ ಎಸಗಬಾರ್ದಾಗಿತ್ತು ಅನ್ನೋಂಥದ್ದು ಕೂಡ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಎಸ್, ಥ್ಯಾಂಕ್ ಯು ಶಶಿಕಾಂತ್ ನಿಮ್ಮೆಲ್ಲ ಮಾಹಿತಿಗಳಿಗೆ. ಎಸ್, ಕುಡ್ಚಿಯಿಂದ ಹೈದರಾಬಾದ್ಗೆ ಹೋಗ್ತಾ ಇರುವಂತಹ ಲಾರಿಯನ್ನ ತಡೆದು ಪರಿಶೀಲಿಸಿದಾಗ ಗೋಮಾಂಸ ಸಿಕ್ತಂತೆ. ಆ ಗೋಮಾಂಸ ನೋಡ್ತಾ ಇದ್ದಾಗೆ ರೊಚ್ಚಿಗಿದ್ದಂತಹ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರುಗಳು ಈ ರೀತಿಯಾದಂತಹ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಮಾಡಿದ್ದಾರೆ. ಬಹುಶಃ ಇದು ಎಷ್ಟು ಬಾರಿ ಹೇಳಬೇಕೋ ಗೊತ್ತಿಲ್ಲ. ತಪ್ಪೆ, ಯಾರು ಮಾಡಿದ್ರು ತಪ್ಪು.